ನಿಮ್ಮೆಲ್ಲರ ಮೇಲೆ ಅಭಿಮಾನ, ಪಕ್ಷದ ಮೇಲೆ ಅಭಿಮಾನ, ಸಹೋದರರಾದಂಥ UT ಖಾದರ್ ಮೇಲಿನ ಅಭಿಮಾನದಿಂದ ನಿಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಲಿಕ್ಕೆ ಬೆಳಗಾವಿಯಿಂದ ನಾನು ಇಲ್ಲಿ ಬಂದಿದ್ದೀನಿ. ನನ್ನ ಕ್ಷೇತ್ರದಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೆ ಸಾಯಂಕಾಲ. ಆದರೆ UT ಖಾದರ್ ಸಹೋದರರು ಹೇಳಿದ ತಕ್ಷಣ ತುಂಬು ಹೃದಯದಿಂದ ಒಪ್ಕೊಂಡು ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಲಿಕ್ಕೆ ಇಲ್ಲಿ ಬಂದಿದ್ದೀನಿ. ಬಂಧುಗಳೇ, ಇಲ್ಲಿಯವರೆಗೆ ತಮ್ಮನ್ನ ಪ್ರತಿನಿಧಿಸುತ್ತಿರುವಂತ ನನ್ನ ಸಹೋದರ ಈ 500 ರೂಪಾಯಿ ಮತ್ತು 1000 ರೂಪಾಯಿಗಳ ಅವಾಂತರದ ಬಗ್ಗೆ ತಮ್ಮೆಲ್ಲರಿಗೂ ಹೇಳಿದ್ರು. ಆದರೆ ಇದಕ್ಕಿಂತ ಮುಂಚೆಯಿಂದ ಸ್ವಲ್ಪ ಮಾತನಾಡಬೇಕು ಅಂತ ಹೇಳಿ ನನ್ನ ಆಸೆ. ಸುಮಾರು ಜನ ನೀವೆಲ್ಲ ಎದ್ದು ನಿಂತ್ಕೊಂಡಿದ್ದೀರಾ ನಮ್ಮ ಭಾಷಣವನ್ನ ಕೇಳಲಿಕ್ಕೆ. ನಮ್ಮ ಪಕ್ಷದ ಕಾರ್ಯಕರ್ತರು ಇದ್ದಾರೆ, ಅನ್ನ ಪಕ್ಷದ ಕಾರ್ಯಕರ್ತರು ಇದ್ದಾರೆ, ಎರಡೂ ಪಕ್ಷಕ್ಕೆ ಸಂಬಂಧ ಪಡದೇ ಇದ್ದಂತ ಸಾಮಾನ್ಯ ಜನರು ಇದ್ದಾರೆ. ಆದ್ರೆ ಪ್ರಸ್ತುತ ಪರಿಸ್ಥಿತಿಯ ಬಗ್ಗೆ ಮಾತನಾಡೋದಕ್ಕಿಂತ ಮುಂಚೆ 2014ರ ಚುನಾವಣೆಗೆ ತಮ್ಮನ್ನೆಲ್ಲರನ್ನೂ ಕರ್ಕೊಂಡು ಹೋಗ್ಲಿಕ್ಕೆ ನಾನು ಬಯಸ್ತೇನೆ. ಯಾಕಂತಂದ್ರೆ 2014ರ ಲೋಕಸಭಾ ಚುನಾವಣೆಗೆ ನಿಂತು ಮೋದಿ ಅವರ ಒಂದು ಪ್ರವಾಹಕ್ಕೆ, ಒಂದು ಸುಳ್ಳು ಪ್ರಚಾರಕ್ಕೆ ಬಲಿಯಾದಂಥವಳು ಲಕ್ಷ್ಮೀ ಹೆಬ್ಬಾಳ್ಕರ್. ಅದಕ್ಕೋಸ್ಕರ 2014ರ ಏನು ಒಂದು ಲೋಕಸಭಾ ಚುನಾವಣಾ ಪ್ರಚಾರದಲ್ಲಿ ಮೋದಿ ಅವರು ಏನು ಸುಳ್ಳನ್ನ ಇಡೀ ದೇಶದ ಉದ್ದಗಲಕ್ಕೂ ಬಿತ್ತರಿಸಿದ್ರೋ ಅದನ್ನ ಸ್ವಲ್ಪ ನಾನು ನಿಮ್ಮೆಲ್ಲರಿಗೂ ನೆನಪು ಮಾಡಲಿಕ್ಕೆ ಬಯಸ್ತೇನೆ. ಮೋದಿ ಸಾಹೇಬರು ಚುನಾವಣೆಯಲ್ಲಿ ಹೇಳ್ತಾ ಇದ್ರು, ಭಾइयों बहनों मुझे आप कमल दे दो, मैं आपको विकास देता हूं. मुझे आप कमल दे दो, मैं आपको विकास देता हूं, बोलते थे मोदी साहब. लेकिन क्या विकास के नाम पर चंद लोगों का विकास हो रहा है? क्या आप आंख के ऊपर पट्टी डाल के बैठे हो? ये मैं पूछना चाहती हूं अपने मीडिया भाइयों को. बहुत दर्द होता है. जो कोई भी मोदी जी के खिलाफ या बीजेपी के खिलाफ आवाज उठाएगी तो उस आवाज को दबाने के लिए बोलते हैं ये देशद्रोही है. जो बीजेपी और मोदी के समर्थक है वो ही देश के भक्त है, ऐसा दिखाया जाता है आजकल. शर्म आना चाहिए. इस देश को स्वतंत्र लेके देने से आज तक ಸ್ವತಂತ್ರವನ್ನ ತಂದು ಕೊಡುವುದನ್ನ ಹಿಡ್ಕೊಂಡು ಈ ದೇಶವನ್ನ ಇಡೀ ವಿಶ್ವದ ಭೂಪಟಲದಲ್ಲಿ ಎದ್ದು ಕಾಣುವಂತೆ ಮಾಡಿದಂತ ಕಾಂಗ್ರೆಸ್ ಪಕ್ಷದವರಿಗೆ ದೇಶಭಕ್ತಿಯ ಗೀತೆಯನ್ನ ಇವತ್ತು ಬಿಜೆಪಿ ಅವರು ನಮಗೆ ಹೇಳ್ಕೊಡ್ತಾ ಇದ್ದಾರೆ. ಇದು ನಮ್ಮ ದುರ್ದೈವ. ಯಾಕೆ ಹೀಗಾಗ್ತಾ ಇದೆ? ಇಲ್ಲಿ ಯುವ ಮಿಲನವನ್ನ ನಾವು ಮಾಡಿದೀವಿ. ಇವತ್ತು ನೀವೆಲ್ಲ ವಾಟ್ಸಪ್ ನಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ, ಫೇಸ್ಬುಕ್ ನಲ್ಲಿ ನೀವು ಬಹಳ ಆಕ್ಟಿವ್ ಆಗಿದ್ದೀರಾ. ನಾವು ನಿಮಗೆ ಮೊಬೈಲ್ ಅನ್ನೇ ಕೊಟ್ಟು ಬಹಳ ದೊಡ್ಡ ತಪ್ಪನ್ನ ಮಾಡಿದ್ವಿ ಅಂತ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಅನಿಸ್ತಾ ಇದೆ. ವಿಜ್ಞಾನ ಕ್ಷೇತ್ರದಲ್ಲಿ ಭಾರತ ದೇಶವನ್ನು ಉತ್ತುಂಗಕ್ಕೆ ತೆಗೆದುಕೊಂಡು ಹೋದಂತ ಶ್ರೇಯಸ್ಸು ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ರಾಜೀವ್ ಗಾಂಧೀಜಿ ಅವರಿಗೆ ಸಲ್ಲುತ್ತೆ. ಹಾಗೆ ಮಾಡಬಾರ್ದಾಗಿತ್ತೇನು ಅಂತ ಇವತ್ತು ಒಂದು ಕ್ಷಣ ಅನಿಸ್ತಾ ಇದೆ. ಅವತ್ತು ಮೊಬೈಲ್ ಅನ್ನ ತಗೊಂಡ್ ಬರ್ತೀವಿ, ಕಂಪ್ಯೂಟರ್ನ ತಗೊಂಡ್ ಬರ್ತೀವಿ ಅಂದಿದ್ದಕ್ಕೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಹೇಳಿದ್ರು, ಈ ದೇಶ ಬಡವರ ದೇಶ, ಈ ದೇಶ ರೈತರ ದೇಶ, ಇವ್ರಿಗೆ ಮೊಬೈಲ್ ಮತ್ತು ಕಂಪ್ಯೂಟರ್ನ ಯಾಕೆ ಕೊಡ್ತೀರಿ ಅಂತ ಅವತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರು ಹೇಳಿದ್ರು. ಆದ್ರೆ ಇವತ್ತು ಅವ್ರದೇ ಪಕ್ಷದ ನರೇಂದ್ರ ಮೋದಿ ಅವರು ಡಿಜಿಟಲ್ ಇಂಡಿಯಾ ಮಾಡೋಕ್ ಹೋಗಿ ಪ್ಲಾಸ್ಟಿಕ್ ಕಾರ್ಡು, ಕ್ರೆಡಿಟ್ ಕಾರ್ಡು, ಡೆಬಿಟ್ ಕಾರ್ಡ್ಗಳನ್ನ ತಗೊಂಡ್ ಬರ್ತಾರೆ. ರೈತರ ಕೈಯಲ್ಲಿ ಕ್ರೆಡಿಟ್ ಕಾರ್ಡು, ಡೆಬಿಟ್ ಕಾರ್ಡು. ಇದಕ್ಕೆ ಜೈ ಮೋದಿ ಅಂತ ಹೇಳ್ತಾರೆ, ಹರ್ ಹರ್ ಮೋದಿ ಅಂತ ಹೇಳ್ತಾರೆ, ಗರ್ ಗರ್ ಮೋದಿ ಅಂತ ಹೇಳ್ತಾರೆ. ಅವತ್ತು ಕಂಪ್ಯೂಟರ್ ಬೇಡ ಅಂತ ಹೇಳಿದ್ರು, ಮೊಬೈಲ್ ಬೇಡ ಅಂತ ಹೇಳಿದ್ರು. ಇದೇ ಭಕ್ತರು ಇವತ್ತು ಕ್ರೆಡಿಟ್ ಕಾರ್ಡ್ಗೂ ಸೈ ಅಂತಾರೆ, ಡೆಬಿಟ್ ಕಾರ್ಡ್ಗೂ ಸೈ ಅಂತಾರೆ. ಮೋದಿ 10 ಲಕ್ಷ ರೂಪಾಯಿ ಸೂಟನ್ನ ಹಾಕಿದ್ರು ಸೈ ಅಂತಾರೆ. ಮೋದಿ ಸೂಟು 4 ಕೋಟಿ ರೂಪಾಯಿಗೆ ಸವಾಲಾದ್ರೂ ಸೈ ಅಂತಾರೆ, ಜೈ ಅಂತಾರೆ. ಯಾವ ಕಡೆ ಸಾಗ್ತಾ ಇದೆ ನಮ್ಮ ದೇಶ? ಅಧ್ಯಕ್ಷರೇ, ನಾನು ಅನ್ಕೊಂಡಿದ್ದೆ ನಮ್ಮ ಭಾರತ ದೇಶದಲ್ಲಿ
ಸುಳ್ಳು ಬಹಳ ಚೆನ್ನಾಗಿ ಓಡುತ್ತೆ ಅಂತ ಅನ್ಕೊಂಡಿದ್ದೆ. ನಮ್ಮ ದೇಶದಲ್ಲಿ ಸುಳ್ಳು ಬಹಳಷ್ಟು ಚೆನ್ನಾಗಿ ಕೇಳೋಕೆ ಬಹಳಷ್ಟು ಇಂಪಾಗಿದೆ ಅಂತ ಅನ್ಕೊಂಡಿದೆ. ಆದ್ರೆ ಇವತ್ತು ನನಗೆ ಅನುಭವ ಆಗ್ತಾ ಇದೆ, ಸುಳ್ಳಿನ ಜೊತೆ ಸಂಕಟನೂ ಬಹಳ ಚೆನ್ನಾಗಿ ಓಡುತ್ತೆ. ಜಲಸ್ ಬಹಳ ಚೆನ್ನಾಗಿ ಓಡ್ತಾ ಬಿಕ್ರಿ ಆಗ್ತಾ ಇದೆ ಜಲಸ್ಸು. ಯಾಕೆ ಅಂತಂದ್ರೆ ಯಾರು ಬೇಕಾದವ್ರನ್ನ ನೀವು ಕೇಳಿ, ಇವತ್ತು ಮೋದಿ ಅವರು ಮಾಡಿದ್ದು ಬಹಳ ಒಳ್ಳೇದು ಅಂತ ಹೇಳ್ತಾರೆ. ಯಾಕೆ ಗೊತ್ತಾ? ನನ್ನ 5,000 ರೂಪಾಯಿ ಮುಳುಗ್ತಾ ಇದೆ, ಮುಳುಗ್ಲಿ, ಆದ್ರೆ ಅವನ 50,000 ಮುಳುಗ್ತಾ ಇದೆಯಲ್ಲ, ಅದಕ್ಕೆ ನಾನು ಹ್ಯಾಪಿ. ಐ ಆಮ್ ವೆರಿ ಹ್ಯಾಪಿ ವಿತ್ ದಟ್. ಜಲಸ್. ನನಗೆ ಕಷ್ಟ ಬಂದ್ರೆ ಪರವಾಗಿಲ್ಲ, ಒಂದು ಹೊತ್ತಿನ ಊಟ ಸಿಗ್ಲಿಲ್ಲ ಆದ್ರೂ ಪರವಾಗಿಲ್ಲ, ಅವನ ಐಷಾರಾಮಿ ಜೀವನ ಹೋಗ್ತಾ ಇದೆಯಲ್ಲ, ಐ ಆಮ್ ಹ್ಯಾಪಿ. ಬಟ್ ಒಂದ್ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ, ಸ್ಪೀಡ್ ಟ್ರೈನ್ ಎಲ್ಲಿ ಹೋಯ್ತು? 80 ಲಕ್ಷ ಕೋಟಿ ಕಪ್ಪು ಹಣ ಎಲ್ಲಿ ಹೋಯ್ತು? 10 ಲಕ್ಷ ಜನ ಯುವಕರಿಗೆ ಪ್ರತಿ ವರ್ಷ ಉದ್ಯೋಗವನ್ನ ಕೊಡ್ತೀನಿ ಅನ್ನುವಂತ ವಾಗ್ದಾನ ಎಲ್ಲಿ ಹೋಯ್ತು? ಕಾಶ್ಮೀರ್ ರಿಸರ್ವೇಶನ್ ಎಲ್ಲಿ ಹೋಯ್ತು? ಮಹಿಳಾ ಬಿಲ್ ಎಲ್ಲಿ ಹೋಯ್ತು? ಯಾರು ಕೇಳ್ತಾ ಇಲ್ಲ. ಇವತ್ತು ಮೋದಿಜಿ ಅವರು ಏನ್ ಮಾಡ್ತಾರೋ ಅದೇ ಒಳ್ಳೇದು. ಮೋದಿಜಿ ಅವರು ನಮ್ಮ ಜನಸಾಮಾನ್ಯರನ್ನು ಇವತ್ತು ಕ್ಯೂನಲ್ಲಿ ನಿಲ್ಲಿಸ್ತಾರೆ, ಬಹಳ ಒಳ್ಳೇದು. ಕೈಗೆ ಮಸಿ ಹಚ್ತಾರೆ, ಬಹಳ ಒಳ್ಳೇದು. ಓಡಾಡ್ತಾರೆ ಜನ, ತುಂಬಾ ಒಳ್ಳೇದು. ಬೆಳಗಾಂ ಬಂದಾಗ ಒಂದ್ ಸೂಟ್ ಹಾಕ್ತಾರೆ, ಪುನಾಗ್ ಹೋದಾಗ ಒಂದ್ ಸೂಟ್ ಹಾಕ್ತಾರೆ, ಗೋವಾಗ್ ಹೋದಾಗ ಒಂದ್ ಸೂಟ್ ಹಾಕ್ತಾರೆ. ಆದ್ರೆ ಮೋದಿ ಜಿಂದಾಬಾದ್ ಜಿಂದಾಬಾದ್. ಅವರ ವಿರುದ್ಧ ಮಾತನಾಡಿದವರು ದೇಶ ವಿದ್ರೋಹಿಗಳು ನಾವು. ಮೊನ್ನೆ ಹೀಗೆ ನನ್ನ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಭಾಷಣ ಮಾಡಬೇಕಾದ್ರೆ ನಾನು ಮಾತಾಡಿದೆ. ಯಡಿಯೂರಪ್ಪನವರಿಗೆ ಮಾಧ್ಯಮದವರು ಯಾರೋ ಕೇಳಿದ್ರಂತೆ, ನಮ್ಮ ಸ್ನೇಹಿತರು, ಯಡಿಯೂರಪ್ಪನವರೇ ಮುಂದಿನ ಬಾರಿ ನಿಮ್ಮ ಸರ್ಕಾರ ಬರುತ್ತಂತೆ, ನೀವು ಬಹಳ ಆತ್ಮವಿಶ್ವಾಸದಿಂದ ಓಡಾಡ್ತಾ ಇದ್ದೀರಂತ ಕೇಳಿದ್ರಂತೆ. ಹೌದು ಹೌದು, ನಮ್ಮ ಸರ್ಕಾರ ಬರುತ್ತೆ ಮುಂದಿನ ಬಾರಿ 2018ಕ್ಕೆ ಬಿಜೆಪಿ ಸರ್ಕಾರ ಖಂಡಿತ ಬರುತ್ತೆ ಅಂತ ಹೇಳಿದ್ರಂತೆ. ಅದಕ್ಕೆ ಮಾಧ್ಯಮ ಮಿತ್ರರು ಕೇಳ್ತಾರಂತೆ, ಆದ್ರೆ ಯಡಿಯೂರಪ್ಪನವರೇ 2013 ಮುಂಚೆ ನೀವಿದ್ದಂತ ಸರ್ಕಾರ ಮಾಡಿರುವಂತ ಹಗರಣವನ್ನ, ನೀವು ಜೈಲಿಗೆ ಹೋಗಿ ಬಂದಿರೋ ವಿಚಾರವನ್ನ ಇನ್ನೂ ಕರ್ನಾಟಕದ ಮಹಾಜನತೆ ಮರ್ತಲ್ಲ ಅಂತ ಅಂದದಕ್ಕೆ ಯಡಿಯೂರಪ್ಪ ಹೇಳ್ತಾರಂತೆ, ಮೋದಿಯವರು ರಾಷ್ಟ್ರ ಕಟ್ತಾ ಇದ್ದಾರೆ, ಮೋದಿಯವರು ರಾಷ್ಟ್ರ ಕಟ್ತಾ ಇದ್ದಾರೆ. ಹೌದು ಹೌದು, ನಿಜ ಯಡಿಯೂರಪ್ಪನವರೇ, ಮೋದಿಯವರು ರಾಷ್ಟ್ರ ಕಟ್ತಾ ಇದ್ದಾರೆ. ಆದ್ರೆ ಆ ಲೈಂಗಿಕ ಹಗರಣ ಮಾಡಿದ್ರಲ್ಲ ನಿಮ್ಮ ಸಹೋದ್ಯೋಗಿಗಳು, 14 ಜನ ಕ್ಯಾಬಿನೆಟ್ ಮಂತ್ರಿಗಳು ಜೈಲಿಗೆ ಹೋಗಿ ಬಂದಿದ್ರಲ್ಲ, ಅದನ್ನ ನಮ್ಮ ಜನತೆ ಮರ್ತಿಲ್ಲ ಅಂತ ಮತ್ತೆ ಮರು ಪ್ರಶ್ನೆ ಮಾಡಿದ್ರಂತೆ. ಅದಕ್ಕೆ ಇವರು, ಇಲ್ಲ ನಮ್ಮ ಮೋದಿಯವರು ವಿದೇಶದಿಂದ ಹಣ ತಗೊಂಡು ಬರ್ತಾರೆ ಅಂತ ಹೇಳಿದ್ರಂತೆ. ಇನ್ನೂ ಮುಂದೆ ಹೋಗಿ ಇವನಿಗೆ ತಲೆ ಸಿಡಿತಾ ಇತ್ತಂತೆ ಮಾಧ್ಯಮದ ಒಬ್ಬ ಕಾಂಗ್ರೆಸ್ ಅಭಿಮಾನಿ. ಮತ್ತೆ ಕೇಳಿದ್ನಂತೆ, ಅಲ್ಲ ಮೋದಿ ಅವರು, ಅಲ್ಲ ಯಡಿಯೂರಪ್ಪನವರೇ, ಹಗರಣಗಳನ್ನ ಕೊಟ್ರಿ, ಸುಳ್ಳನ್ನ ಹೇಳಿದ್ರಿ, ಕೊಲೆಗಳನ್ನ ಮಾಡಿದ್ರಿ, ಆದ್ರೂ ಕೂಡ ನಿಮ್ಮ ಸರ್ಕಾರ ಬರುತ್ತೆ ಅಂತ ಹೇಳ್ತೀರಲ್ಲ, ಅದು ಹೇಗೆ ಅಂತಂದ್ರೆ ಜೈ ಜೈ ಮೋದಿ, ಹರ ಹರ ಮೋದಿ, ಗರ್ಗರ್ ಮೋದಿ ಅಂತ ಹೇಳಿ ತಮ್ಮ ಒಂದು ಉತ್ತರವನ್ನ ಕೊಟ್ರಂತೆ. ಇದರ ಅರ್ಥ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಪ್ರತಿಯೊಂದು ಕೂಡ ಮೋದಿ ಅವರನ್ನ ತೋರಿಸಿ ಇವತ್ತು ನಮ್ಮನ್ನೆಲ್ಲರನ್ನು ನಿಮ್ಮನ್ನೆಲ್ಲರನ್ನು ಮೂರ್ಖ ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಇವತ್ತು ಸನ್ನದ್ಧರಾಗಬೇಕು, ನಾವೆಲ್ಲರೂ ಇವತ್ತು ಒಗ್ಗಟ್ಟನ್ನ ಪ್ರದರ್ಶನ ಮಾಡಬೇಕು. ಇವತ್ತು ಬರೀ ಕಾಂಗ್ರೆಸ್ ಪಕ್ಷಕ್ಕೆ ಕಷ್ಟದ ದಿನ ಅಂತ ತಿಳ್ಕೊಳಕ್ ಹೋಗ್ಬೇಡಿ. ಕಾಂಗ್ರೆಸ್ ಪಕ್ಷ ಮುಂಚೆನೂ ಇತ್ತು, ಈಗಲೂ ಇದೆ, ನಾಳೆನೂ ಇದೆ. ಕಾಂಗ್ರೆಸ್ ಪಕ್ಷಕ್ಕೆ ಅನಿವಾರ್ಯತೆ ಬಂದಿಲ್ಲ. 44 ಜನ ಇರಬಹುದು, ಆದ್ರೆ ಕಾಂಗ್ರೆಸ್ ಪಕ್ಷ ಆತ್ಮವಿಶ್ವಾಸ ಇದೆ. ಕಾಂಗ್ರೆಸ್ ಪಕ್ಷಕ್ಕೆ ತನ್ನದೇ ಆದಂತ ತತ್ವ ಸಿದ್ಧಾಂತ ಇದೆ. ಆ ತತ್ವ ಸಿದ್ಧಾಂತದ ಮೇಲೆ ನಾವು ನಮ್ಮ ರಾಜಕೀಯ ಭವಿಷ್ಯವನ್ನ ಕಟ್ತೀವಿ, ಈ ದೇಶವನ್ನ ಉಳಿಸ್ತೀವಿ. ರಾಜೀವ್ ಗಾಂಧಿಯವರು ಈ ದೇಶಕ್ಕೆ ಪ್ರಾಣವನ್ನೇ ಕೊಟ್ರು, ಇಂದಿರಾ ಗಾಂಧಿಯವರು ಈ ದೇಶಕ್ಕೆ ಪ್ರಾಣವನ್ನೇ ಕೊಟ್ರು. ಅಂತವರ ಮಗ, ಅಂತವರ ಮೊಮ್ಮಗನ್ನ ಇವತ್ತು ಗೇಲಿ ಮಾಡ್ತಾರೆ. ಯಾವ ನ್ಯಾಯ? ನೀವೆಲ್ಲ ಯುವಕರು ಏನ್ ಮಾಡ್ತಾ ಇದ್ದೀರಾ? ಬರೀ ಕಾಂಗ್ರೆಸ್ ಪಕ್ಷದ ಯುವಕರಿಗೆ ನಾನು ಪ್ರಶ್ನೆ ಮಾಡ್ತಾ ಇಲ್ಲ. ಇವತ್ತು ಭಾರತದ
ಪ್ರತಿಯೊಬ್ಬ ಸ್ವಾಭಿಮಾನ ಯುವಕರಿಗೆ ಪ್ರಶ್ನೆ ಮಾಡ್ತಾ ಇದ್ದೀನಿ. ಈ ದೇಶವನ್ನ ಉಳಿಸ್ಲಿಕ್ಕೆ ನಾನು ಮನೆ ಬಿಟ್ಟು ಹೋದೆ ಅಂತ ಹೇಳಿದಂತ ಒಬ್ಬ ಬಗೋಡ, ಒಬ್ಬ ಜೂಟ ಮೋದಿಯವರ ಸಾಥ್ ಕೊಡ್ತಾ ಇದ್ದೀರಿ. ಈ ದೇಶಕ್ಕೋಸ್ಕರ ತನ್ನ ತಂದೆಯನ್ನ, ತನ್ನ ಅಜ್ಜಿಯನ್ನ ಕಳ್ಕೊಂಡಂತ ರಾಹುಲ್ ಗಾಂಧಿ ಅವರ ಬಗ್ಗೆ ಜೋಕುಗಳನ್ನ ನೋಡ್ಕೊಂಡು ತಾವು ಕೂಡ ನಗಾಡ್ಕೊಂಡಿರ್ತೀರ. ಯಾಕೆ? ಯುಟಿ ಖಾದರ್ ಸಾಹೇಬ್ ಹೇಳಿದ, ನನ್ನ ತಮ್ಮ ಸತ್ತಾಗ, ನನ್ನ ಮಗ ಸತ್ತಾಗ, ಸ್ವಂತ ನನಗೆ ಕಷ್ಟ ಬಂದಾಗ ಅದರ ಅನುಭವ ಗೊತ್ತಾಗುತ್ತೆ ಅಂತ. ನಾಳೆ ನಿಮಗೆ ಆ ಕಷ್ಟ ಬಂದಾಗ ಗೊತ್ತಾಗಿ ಅಂತ ಸುಮ್ಮನೆ ಇದ್ದೀರೋ ಅಥವಾ ಈಗಲೇ ನೀವು ಎಲ್ಲರೂ ಎಚ್ಚೆತ್ಕೊಳ್ತಿರೋ, ಅದು ನಿಮಗೆ ಬಿಟ್ಟಿರೋದು. ನಾವು ಒಬ್ಬ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷೆಯಾಗಿ ಪಕ್ಷ ಕೊಟ್ಟಂತ ಈ ಹುದ್ದೆಯನ್ನ ಅತ್ಯಂತ ಪ್ರಾಮಾಣಿಕವಾಗಿ ನಿಭಾಯಿಸಿ ಇಡೀ ರಾಜ್ಯದ ಉದ್ದಗಲಕ್ಕೂ ಹೋಗಿ ಯುವಕರನ್ನ, ಮಹಿಳೆಯರನ್ನ ಕಟ್ಟುವಂತ ಕೆಲಸವನ್ನ ನಾನು ಮಾಡ್ತೀನಿ. ಆದ್ರೆ ನಮಗೆ ಶಕ್ತಿ ಬರಬೇಕು ಅಂತಂದ್ರೆ ನೀವೆಲ್ಲರೂ ಸನ್ನದ್ಧರಾಗಬೇಕು. ಅವಾಗ ನಮಗೆ ಶಕ್ತಿ ಬರೋಕ್ ಸಾಧ್ಯ ಆಗುತ್ತೆ. ನಮ್ಮ ಹಿರಿಯರು ಯಾವಾಗಿದ್ರು ಹೇಳ್ತಾ ಇರ್ತಾರೆ, ಭಾರತ ದೇಶದ ಇತಿಹಾಸ ಏನು? ಇವತ್ತು ಭಾರತ ದೇಶದ ಇತಿಹಾಸ ಏನು? ಕಾಂಗ್ರೆಸ್ ಪಕ್ಷದ ಇತಿಹಾಸ ನಮ್ಮ ದೇಶದ ಇತಿಹಾಸ. ನಮ್ಮ ದೇಶದ ಇತಿಹಾಸ ಕಾಂಗ್ರೆಸ್ ಪಕ್ಷದ ಇತಿಹಾಸ. ಅಷ್ಟು ಒಂದಕ್ಕೊಂದು ಬೆಳ್ಕೊಂಡು ಬಂದಿದ್ದಾವೆ. ಮುಂಬರುವಂತ 2018ನೇ ಚುನಾವಣೆಯನ್ನ ಎಲ್ಲರೂ ಲಕ್ಷ್ಯದಲ್ಲಿ ಇಟ್ಕೊಳ್ಳಿ. ಮೋದಿಯವರ ಸುಳ್ಳು ಭಾಷಣಕ್ಕೆ ಈಗಾಗಲೇ ಇಡೀ ದೇಶ ತನ್ನಂತಾನು ಬಲೆ ಕೊಟ್ಟಿದೆ. ನಿನ್ನೆ ಮನಮೋಹನ್ ಸಿಂಗ್ನವರ ಭಾಷಣವನ್ನ ರಾಜ್ಯಸಭೆಯಲ್ಲಿ ಯಾರಾದ್ರೂ ರಾಜಕೀಯ ರುಚಿಯನ್ನ ಇಟ್ಟುಕೊಂಡಂತವ್ರು ಕೇಳಿದ್ರೆ ನಿಜವಾಗ್ಲೂ ಮೋದಿಯವರು ಮಾಡಿದಂತ ಆಟ ಏನು ಅಂತ ಎಲ್ರಿಗೂ ಗೊತ್ತಾಗ್ತಾ ಇದೆ. ನಾವು ಮೋದಿ ಅವರ ಇಂಟೆನ್ಷನ್ ಕೆಟ್ಟಿದೆ ಅಂತ ಹೇಳಲಿಕ್ಕೆ ಹೋಗೋದಿಲ್ಲ ಕಾಂಗ್ರೆಸ್ ಪಕ್ಷನವರು, ಆದ್ರೆ ಇಂಪ್ಲಿಮೆಂಟೇಷನ್ ಬಹಳ ಕೆಟ್ಟದಾಗಿದೆ ಅಂತ ಬಹಳ ಹೇಳಲಿಕ್ಕೆ ಬಯಸ್ತೀವಿ. ಇವತ್ತು ಸಣ್ಣ ಕೂಲಿಕಾರ ಇರಬಹುದು, ಒಬ್ಬ ಮಹಿಳೆ ಇರಬಹುದು, ಗುಡಿ ಕೈಗಾರಿಕೆ ಹೊಂದಿದವರು ಇರ್ಬೋದು, ಇಂಡಸ್ಟ್ರಿಯಲಿಸ್ಟ್ ಇರ್ಬೋದು, ಪ್ರತಿಯೊಬ್ರು ಇವತ್ತು ತಮ್ಮ ದುಡ್ಡನ್ನ ಸರಕು ಸಾಲಿನಲ್ಲಿ ನಿಂತು ತಗೊಳ್ಕೊಳ್ಳುವಂತ ಪರಿಸ್ಥಿತಿ ಬಂದಿದೆ. ನಾವು ಸ್ವಾಮಿ, ನಾವು ಕಷ್ಟಪಟ್ಟು, ನಾವು ಬೆವರು ಸುರಿಸಿ, ನಾವು ಇಟ್ಟಂತ ದುಡ್ಡನ್ನ ತೆಗೆದುಕೊಳ್ಳಿಕ್ಕೆ. ಭಾರತ ದೇಶ ಸಂಸ್ಕೃತಿಯ ದೇಶ. ನಮ್ಮ ದೇಶದಲ್ಲಿ ಅನೇಕ ಹಬ್ಬ ಹರಿದಿನಗಳಾಗ್ತವೆ. ಒಬ್ಬ ಬಡವ ಕೂಡ ತನ್ನ ಮಗಳ ಮದುವೆನ ಅತ್ಯಂತ ವಿಜೃಂಭಣೆಯಿಂದ ಮಾಡಬೇಕು ಅಂತ ಕನಸನ್ನ ಕಟ್ಕೊಂಡಿರ್ತಾರೆ. ಒಬ್ಬ ಬಡವ ಕೂಡ ಸಾಲ ಸೂಲ ಆದ್ರೂ ಮಾಡಿ ಮಕ್ಕಳ ಮದುವೆಯನ್ನ ವಿಜೃಂಭಣೆಯಿಂದ ಮಾಡಬೇಕು ಅಂತ. ಆದ್ರೆ ನೀವು ಸೂಟ್ ಹಾಕೊಳ್ತೀರಾ 10 ಲಕ್ಷ ರೂಪಾಯಿದ್ದು. ನೀವು ನೋಟ್ ಬ್ಯಾನ್ ಮಾಡಿ 2 ದಿನ ಬ್ಯಾಂಕ್ ಅನ್ನ ಬಂದ್ ಮಾಡಿ ಬೆಳಗಾಂದಲ್ಲಿ ಒಂದು ಸೂಟು, ಪುಣಾದಲ್ಲಿ ಒಂದು ಸೂಟು, ಗೋವಾದಲ್ಲಿ ಒಂದು ಸೂಟ್ ಹಾಕೋತೀರಾ. ಆದ್ರೆ ನಮ್ಮ ಬಡವರು ಮದುವೆ ಮಾಡಬೇಕು ಅಂತಂದ್ರೆ 2 ಲಕ್ಷ 2.5 ಲಕ್ಷ ಅಂತ ಘೋಷಣೆ ಮಾಡ್ತೀರಾ. ಇದ್ಯಾವ ನ್ಯಾಯ ಸ್ವಾಮಿ? ನಿಮಗೆ ಒಂದು ಕಾನೂನು, ನಮಗೆ ಒಂದು ಕಾನೂನು. ದಯಮಾಡಿ ನೀವೆಲ್ಲ ಕಲ್ತಂತವ್ರು ಇದ್ದೀರಾ, ಈಗಾಗಲೇ ಒಮ್ಮೆ ಮೋಸಕ್ಕೆ ಒಳಗಾಗ್ಬಿಟ್ಟಿದ್ದೀರಾ. ಈ ಪದೇ 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 ಈ ಬಿಜೆಪಿಯ ಗೋಮುಖ ವ್ಯಾಘ್ರ ಕೋಮು ಗಲಭೆಯನ್ನ ಈ ಭಾಗದಲ್ಲಿ ಬರೀ ಕೋಮು ಗಲಭೆಯನ್ನ ಮಾಡಿ ತನ್ನ ಬೇಳೆಯನ್ನ ಬೇಯಿಸ್ಕೊಳ್ತಾ ಇರುವಂತ ಈ ಬಿಜೆಪಿಗೆ ತಕ್ಕ ಉತ್ತರವನ್ನ ಮುಂಬರುವ 2018ನೇ ಚುನಾವಣೆ ತಾವು ಕೊಡಬೇಕು ಅಂತ ಹೇಳಿ ಪ್ರಬಲವಾಗಿ ಆಶಿಸಿ, ಬರೀ ಯುಟಿ ಖಾದರ್ ಸಾಹೇಬರು ಗೆದ್ದು ಬಂದ್ರೆ ನಮ್ಮ ಸರ್ಕಾರ ಆಗೋದಿಲ್ಲ. ಮಂಗಳೂರಿನಲ್ಲಿ 8ಕ್ಕೆ 7 ಸೀಟ್ ಬಂದಿದೆ ಈ ಸಾರಿ, ಅಲ್ವಾ ಸರ್? ಮುಂದಿನ ಸಾರಿ ಪ್ರಜಾಪ್ರಭುತ್ವದಲ್ಲಿ 8 ಬರಲಿ ಅಂತ ಆಸೆ ಮಾಡಿದ್ರೆ ಅದು ಹಿಟ್ಲರ್ಗಿರಿ ಆಗುತ್ತೆ, ಮತ್ತೆ ಮೋದಿಗಿರಿ ಆಗುತ್ತೆ. ಅಟ್ಲೀಸ್ಟ್ 7ಕ್ಕೆ 7 ನಮ್ಮ ಸ್ಥಾನಗಳನ್ನ ಉಳಿಸ್ಕೊಡಿ ಅಂತ ತಮ್ಮಲ್ಲಿ ಕಳಕಳಿಯಿಂದ ಬೇಡ್ಕೊಳ್ತೀನಿ. ಒಂದು ಇನ್ನೊಂದು ಸಣ್ಣ ಉದಾಹರಣೆಯನ್ನ ಹೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಯಾಕಂದ್ರೆ ನಾಳೆ ಮತ್ತೆ 12 ಗಂಟೆಗೆ ನನ್ನ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಕಾರ್ಯಕ್ರಮ ಇರೋದ್ರಿಂದ ಈ ಕಾರ್ಯಕ್ರಮ ಮುಗಿದ ತಕ್ಷಣ ಮತ್ತೆ ನಾನು ಬೆಳಗಾವಿಗೆ ಪ್ರಯಾಣವನ್ನ ಬೆಳೆಸ್ತೀನಿ. ರಾಮದೇವ್ ಬಾಬಾ ಅವ್ರ ಬಗ್ಗೆ ಹೇಳಲಿಕ್ಕೆ ಬಯಸ್ತೀನಿ. ನಾನು ಕೂಡ ಯುಟಿ ಖಾದರ್ ಸಾಹೇಬ್ರು ಕೂಡ ಯೋಗ ಮಾಡ್ತಾರಂತ ಕೇಳಿದ್ದೀನಿ. ನಾನು ಕೂಡ ಕಳೆದ 14 ವರ್ಷದಿಂದ ಯೋಗ ಗೀಗ ಮಾಡಿಕೊಂಡು, ಯಾಕಂದ್ರೆ ರಾಜಕಾರಣದಲ್ಲಿ
ನಮಗೆ ಬಹಳ ಟೆನ್ಷನ್ಗಳಿರ್ತಂತೆ. ನಾವು ದುಡ್ಡು ಕೊಟ್ಟು ರೋಗಗಳನ್ನ ತಗೊಳ್ತೀವಂತೆ ನಾವು. ಈ ರಾಮದೇವ್ ಬಾಬಾನ ನಾನು ಒಂದು ಕಾಲದಲ್ಲಿ ಭಕ್ತೆ ಆಗಿದ್ದೆ. ಬಾಬಾ ರಾಮದೇವ್ ಇವರ 4 ಶಿಬಿರಗಳನ್ನ ನಾನು ಅಟೆಂಡ್ ಮಾಡಿದ್ದೆ. ಇವ್ರು ಯಾವ ರೀತಿ ನಮ್ಮನ್ನ ಬೆಳಗ್ಗೆ 5 ಗಂಟೆಗೆ ಹುರಿದುಂಬಿಸ್ತಾ ಇದ್ರು ಅಂತಂದ್ರೆ ಆ ದೇಶಭಕ್ತಿಯನ್ನ ನಮ್ಮಲ್ಲಿ ಹಾಕ್ತಾ ಇದ್ದಾರೆ. ಹೌದು, ಅದನ್ನ ನಾವು ಒಪ್ಕೊಳ್ತೀವಿ. ದೇಶಭಕ್ತಿ ಅಂತಂದ್ರೆ ಜಾತಿ ಇಲ್ಲ, ಭಾಷೆ ಇಲ್ಲ, ಬಣ್ಣ ಇಲ್ಲ. ಭಾರತ ದೇಶದಲ್ಲಿ ಇದ್ದಂತ ಪ್ರತಿಯೊಬ್ಬ ಪ್ರಜೆ ಕೂಡ ಒಂದೇ ಮಾತ್ರಮ್ಮ, ಒಂದೇ ಅಂದ ತಕ್ಷಣ ಮಾತ್ರಮ್ಮ ಅಂತ ಹೇಳ್ತೀವಿ ನಾವು. ದೇಶಭಕ್ತಿ ಅಂತಂದ್ರೆ ನಾವು ಕೂಡ ಒಪ್ಕೊಳ್ತೀವಿ. ಆದ್ರೆ ಬರ್ತಾ 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 ಬಾಬಾ ರಾಮದೇವ್ ಏನ್ ಮಾಡಿದ್ರು ಅಂತಂದ್ರೆ, ಇವತ್ತು ಗೋಧಿ ಹಿಟ್ಟನ್ನ ಹಿಡ್ಕೊಂಡು, ತಲೆ ಕೂದಲು ಹಿಡ್ಕೊಂಡು, ಸೋಪ್ ಹಿಡ್ಕೊಂಡು, ಇವ್ರು ಸೋಪ್ ಹಚ್ಚಿದ ತಕ್ಷಣ ಹೆಣ್ಮಗಳು ಕಪ್ಪಗಿದ್ದವಳು ಬೆಳ್ಳಗಾಗ್ಬಿಡ್ತಾಳಂತ. ಒಬ್ಬ ಹೆಣ್ಮಗಳು ಕಪ್ಪಗಿದ್ದವಳು ಬೆಳ್ಳಗಾಗ್ಬಿಡ್ತಾಳಂತೆ ಬಾಬಾ ರಾಮದೇವ್ ಅವರು ಸೋಪ್ ಹಚ್ಚಿದ ತಕ್ಷಣ. ಇವರೊಬ್ರು ಮುಖವಾಡ ಹಾಕೊಂಡಂತ ಮೋದಿಯ ಭಕ್ತರು. ಇಂಥವ್ರನ್ನೆಲ್ಲ ಬೆಳಕಿಗೆ ತಗೊಂಡು ಬರಬೇಕಾಗಿರುವಂತ ಕೆಲಸ ನಾವು ಮತ್ತೆ ನೀವು ಜೊತೆಯಾಗಿ ಮಾಡೋಣ ಅಂತ ಹೇಳಿ ಈ ಒಂದು ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ನನ್ನನ್ನು ಕರೆದು ನನಗೆ ಅವಕಾಶವನ್ನ ಮಾಡಿಕೊಟ್ಟಂತ ಎಲ್ಲ ಆಯೋಜಕರಿಗೆ, ಅದರಲ್ಲೂ UT ಖಾದರ್ ಸರ್ ಮತ್ತು ಅವರ ಟೀಮ್ ಮತ್ತೆ ಅವರ ಸಹೋದರರಾದಂಥ ಇಫ್ತಿಯಾರ್ ಬ್ರದರ್ ಕೂಡ ವಂದನೆಗಳನ್ನ ಸಲ್ಲಿಸುತ್ತಾ ಯೂತ್ ಕಾಂಗ್ರೆಸ್ ಮತ್ತು ಮಹಿಳಾ ಕಾಂಗ್ರೆಸ್ನ ಎಲ್ಲ ನನ್ನ